ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ತುಂಬ ದಿನ ಆಯಿತು ವೀಡಿಯೋಗಳನ್ನೆಲ್ಲ ಮಾಡಿ, ಪಾಪು ನೋಡಿಕೊಂಡು ನನ್ನನ್ನು ನೋಡಿಕೊಂಡು ವಿಡಿಯೋ ಮಾಡಿ ಎಡಿಟ್ ಮಾಡೋಕ್ಕೋದು ತುಂಬ ಕಷ್ಟ ಆಗಿದೆ. ಅದಕ್ಕೆ ಸದ್ಯಕ್ಕೆ ವೀಡಿಯೋಗಳು ಏನು ಹಾಕಿಲ್ಲ. ಇವಾಗ ಇನ್ನೇನು ಡೆಲಿವರಿ ಟೈಮ್ ಹತ್ರ ಬಂದಿರೋದ್ರಿಂದ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕಿಂಗ್ ವೀಡಿಯೋ ಮಾಡೋಣ ಅಂತಂದರೆ, ಇದಾದರೆ ಪೇಷನ್ಸಾಗಿ ಕೂತ್ಕೊಂಡು ಮಾಡ್ಬೋದು. ಅದಕ್ಕೋಸ್ಕರ ಇದೊಂದು ವೀಡಿಯೋನಾದರೂ ಮಾಡೋಣ ಅಂತ ಇವಾಗ ಮಾಡ್ತಾಯಿದ್ದೀನಿ. ಎಷ್ಟೋ ಜನಕ್ಕೆ ಯೂಸ್ ಆಗ್ಬೋದು ಮತ್ತು ನನಗೂ ಯೂಸ್ ಆಗ್ಬೋದು ಇದೊಂದು ವೀಡಿಯೋ. ಅದಕ್ಕೋಸ್ಕರ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕಿಂಗ್ ವೀಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ಏನೇನೆಲ್ಲ ಹಾಸ್ಪಿಟಲ್ಗೆ ಬೇಕಾಗುತ್ತೆ, ನನಗೆ ಸಿಸೇರಿಯನ್ ಆಗ್ತಾ ಇರೋದ್ರಿಂದ ನನಗೇನೇನು ಬೇಕು ಮತ್ತು ಪಾಪುಗೆ ಏನೇನು ಬೇಕು ಅದನ್ನು ನಾನು ಪ್ಯಾಕ್ ಮಾಡ್ಕೊತಿದ್ದೀನಿ. ಬನ್ನಿ ಏನೇನು ತೊಗೊಂಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫಸ್ಟು ಈ ಬ್ಯಾಗ್ ತೊಗೊಂಡಿದ್ದೀನಿ. ಇದರಲ್ಲಿ ಪಾಪುಗೆ ಏನೇನು ಬೇಕು ಅದನ್ನು ನಾನು ಇದರಲ್ಲಿ ಇಟ್ಕೊಂಡಿದ್ದೀನಿ. ನನ್ನದೇ ಸಪ್ರೇಟು, ಪಾಪುದೇ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಏನಕ್ಕಂದರೆ ಅಲ್ಲಿ ಅವ್ರಿಗೆ ಕನ್ಫ್ಯೂಸ್ ಆಗಬಾರ್ದಲ್ವ, ನನ್ನ ಬಟ್ಟೆಗಳೆಲ್ಲಿದೆ ಪಾಪುದು ಎಲ್ಲಿದೆ ಅಂತ. ಅದಕ್ಕೆ ಸಪ್ರೇಟಾಗಿ 2 ಬ್ಯಾಗ್ನ ಇಟ್ಕೊಂಡಿದ್ದೀನಿ. ಫಸ್ಟು ಪಾಪು ಬ್ಯಾಗಲ್ಲಿ ಇವಾಗ ನಾನು ಫೈಲು, ಅಂದರೆ ಇವಾಗ ಮೇಯ್ನ್ ಹಾಸ್ಪಿಟಲ್ಗೆ ಹೋದ ತಕ್ಷಣ ಬೇಕಾಗಿರೋದು ಫೈಲು, ಡಾಕ್ಯುಮೆಂಟ್ಸ್ಗಳು, ಏನೇನು ಬೇಕು ಹಾಸ್ಪಿಟಲ್ದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಇದರಲ್ಲಿದೆ. ಇದನ್ನು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಪಾಪುದು ಬೆಡ್ಡು. ಪಾಪುನ ಇಟ್ಕೊಂಡು ಓಡಾಡೋಕ್ಕೆಲ್ಲ ಹಿಂಸೆ ಆಗುತ್ತಲ್ವ, ಪಾಪು ಚಿಕ್ಕದಿರುತ್ತಲ್ಲ, ಅದಕ್ಕೆ ಪಾಪುದು ಬೆಡ್ ತೊಗೊಂಡಿದ್ದೀನಿ. ನೆಕ್ಸ್ಟು ಬ್ಯಾಗಲ್ಲಿ ಪಾಪುನ ರ್ಯಾಪ್ ಮಾಡೋದಕ್ಕೆ ಕಾಟನ್ ರ್ಯಾಪ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಕಾಟನ್ನು ಫುಲ್ಲು ಸಾಫ್ಟ್ ಇರುತ್ತೆ. ಇದೊಂದು ಮೂರು ತೊಗೊಂಡಿದ್ದೀನಿ. ಇದನ್ನು ಯಾವುದಕ್ಕೂ ಇರಲಿ ಅಂತ ಡಾಕ್ಟರ್ಸ್ಗಳು ಕೇಳ್ತಾರೆ, ಪಾಪುನ ಸುತ್ತೋದಕ್ಕೆ ಏನಾದರೂ ಕೊಡಿ ಬಟ್ಟೆ, ಕಾಟನ್ ಬಟ್ಟೆ ಅಂತ, ಅವಾಗಿರಲಿ ಅಂತ ಇದೊಂದು 3 ತೊಗೊಂಡಿದ್ದೀನಿ. ಮತ್ತು ಎಕ್ಸ್ಟ್ರಾ ಒಂದು ಶಾಲ್ ಕೂಡ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಒಂದು ಶಾಲು ಇರಲಿ ಅಂತ ಯಾವುದಕ್ಕೂ ಪಾಪುಗೆ. ಮತ್ತು 1-2 ಡ್ರೈ ಶೀಟ್ಗಳನ್ನ ತೊಗೊಂಡಿದ್ದೀನಿ. ಅಂದರೆ ಪಾಪು ಏನಾದರೂ ಟೂ ಮಾಡ್ಕೊಂಡಾಗ ಎಲ್ಲ ಕ್ಲೀನ್ ಮಾಡೋದಕ್ಕೆ, ಪಾಪುನ ಮತ್ತು ಮೈಯೆಲ್ಲ ಒರೆಸುವಾಗ ಯೂಸ್ ಆಗುತ್ತೆ ಇದು ಡ್ರೈ ಶೀಟು. ಅದಕ್ಕೋಸ್ಕರ. ಮತ್ತು ಪಾಪುಗೆ ಕ್ಯಾಪು ಮತ್ತು ಮೆಟಲ್ಸ್ಗಳನ್ನ ತೊಗೊಂಡಿದ್ದೀನಿ. ಇದ್ರೊಳಗಡೆ ಇಟ್ಟಿದ್ದೀನಿ, ಹಾಳಾಗ್ಬಿಡುತ್ತೆ ಅಂತ, ಸಿಗಲ್ಲ ಅಂತ. ಕ್ಯಾಪ್ ಮತ್ತು ಮೆಟಲ್ಸ್ಗಳು ಅದರದ್ದೇ ಒಳಗಡೆ ಇಟ್ಟಿದ್ದೀನಿ. ಇದು 2 ಪೇರ್ ತೊಗೊಂಡಿದ್ದೀನಿ. ನೆಕ್ಸ್ಟು ಹ್ಯಾಂಡ್ ಟವಲ್, ಅಂದರೆ ಚಿಕ್ಕದು ತುಂಬ ಸಾಫ್ಟಾಗಿರೋಂಥ ಟವಲ್ಗಳನ್ನ ತೊಗೊಂಡಿದ್ದೀನಿ. ಏನಕ್ಕಂದರೆ ಪಾಪುಗೆ ಮೈ ಏನಾದರೂ ಒರೆಸ್ಬೇಕು ಅಂತ ಅಂದಾಗ ಯೂಸ್ ಮಾಡ್ಕೊಳ್ಳೋದಕ್ಕಿರಲಿ ಅಂತ 2 ಚಿಕ್ಕ ಟವಲ್ಗಳನ್ನ, ಸಾಫ್ಟ್ ಟವಲ್ಗಳನ್ನ ತೊಗೊಂಡಿದ್ದೀನಿ. ಮತ್ತು ಒಂದು 10-15 ಪಾಪುಗೆ ಡೈಪರ್ಗಳನ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗು ನಾವೇನು ಅಲ್ಲಿ ಲಂಗೋಟ್ಸ್ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ ಹಾಸ್ಪಿಟಲಲ್ಲಿ, ಮತ್ತು ಅದನ್ನ ರೀಯೂಸ್ ಮಾಡೋಕ್ಕಾಗಲ್ಲ ಅಲ್ವ ಅಲ್ಲಿ. ಅದಕ್ಕೋಸ್ಕರ ಹಾಸ್ಪಿಟಲಿಂದ ಮನೆಗೆ ಬರೋವರೆಗೂ ಡೈಪರನ್ನೇ ಯೂಸ್ ಮಾಡೋದು. ಒಂದು 5 ದಿನ ಇಸ್ಕೊಬೋದು. ಅಲ್ಲಿ 5 ದಿನವರೆಗೂ ಬೇಕಾಗಷ್ಟು ಡೈಪರ್ಗಳು. ಅದು ಲವ್ ಲ್ಯಾಪ್ ಅವ್ರು ತೊಗೊಂಡಿದ್ದೀನಿ, ನ್ಯೂ ಬರ್ನ್ ಸೈಜು ಡೈಪರ್ಗಳನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ವೆಟ್ ವೈಪ್ಸ್ ತೊಗೊಂಡಿದ್ದೀನಿ. ಪಾಪುಗೆ ಏನಾದರೂ ಟೂ ಮಾಡಿದಾಗ ಕ್ಲೀನ್ ಮಾಡೋದಕ್ಕೆಲ್ಲ ಬೇಕಲ್ಲ, ಅದಕ್ಕೋಸ್ಕರ ವೆಟ್ ವೈಪ್ಸ್ ಯೂಸ್ ಮಾಡಿದ್ದೀನಿ. ವೆಟ್ ವೈಪ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟು ಈ ಥರ ಪಾಪುದೊಂದು ಟವಲ್ ತೊಗೊಂಡಿದ್ದೀನಿ, ಪಾಪುನ ಇಟ್ಕೊಳ್ಳೋದಕ್ಕೆ. ಇದೊಂದು ಟವಲು. ಮತ್ತು ಪಾಪುಗೆ ಒಂದು 5-6 ಜೊತೆ ಬಟ್ಟೆಗಳನ್ನ ತೊಗೊಂಡಿದ್ದೀನಿ. ಈ ರೀತಿ ಟ್ಯಾಗ್ ಮಾಡೋ ಥರ ಬಟ್ಟೆಗಳಿವು, ಟೀ ಶರ್ಟ್ಗಳು. ಇವೊಂದು 5-6 ಜೊತೆ ತೊಗೊಂಡಿದ್ದೀನಿ. ಇಷ್ಟು ಪಾಪುಗೆ ಬೇಕಾಗಿರೋವಂಥದ್ದು, ಅವಶ್ಯಕತೆ ಇರೋದು. ಅಂದರೆ ನಮಗೆ ಹಾಸ್ಪಿಟಲು ತುಂಬ ಹತ್ರ ಇರೋದ್ರಿಂದ 5 ಕಿಲೋಮೀಟ್ರು, ಮನೆಗೂ ಹಾಸ್ಪಿಟಲ್ಗೂ ಇರೋದು 5 ಕಿಲೋಮೀಟ್ರು. ಅದಕ್ಕೋಸ್ಕರ ಜಾಸ್ತಿ ಏನು ತೊಗೊಂಡಿಲ್ಲ. ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಬೇಕು ಅಂದರೆ ಬಂದು ತೊಗೊಂಬರ್ಬೋದು. ಇದಕ್ಕೆ ಎಮರ್ಜೆನ್ಸಿಗೆ ಅವಶ್ಯಕತೆ ಎಷ್ಟಿದೆ ಅಷ್ಟನ್ನು ಮಾತ್ರ ನಾನು ತೊಗೊಂಡಿದ್ದೀನಿ. ಮತ್ತು ನೆಕ್ಸ್ಟು ಬ್ಯಾಗಲ್ಲಿ ಇದಿಷ್ಟು ಪಾಪು ಬ್ಯಾಗು ಎಲ್ಲ ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಅವಶ್ಯಕತೆ ಇಲ್ಲ ಪಾಪುಗೆ. ನಮ್ಮ ಮನೆ ಹಾಸ್ಪಿಟಲಿಂದ ಮನೆಗೆ ಬರೋವರೆಗೂ ಇಷ್ಟು ಅವಶ್ಯಕತೆ ಇರುತ್ತೆ ಅಷ್ಟೇ. ಸ್ನಾನ ಎಲ್ಲ ಏನೂ ಮಾಡ್ಸೋಕ್ಕಾಗಲ್ಲ ಅಲ್ಲಿ, ಅವರೇನೋ ಒಂದು ಸಲ ಮಾಡಿಸ್ಕೊಟ್ಟಿರ್ತಾರೆ. ಮನೆಗೆ ಬರೋವರೆಗೂ ಹಾಗೆ ನಾವು ಮೈಯೆಲ್ಲ ಒರೆಸ್ಕೊಬೇಕಾಗಿರುತ್ತೆ ಅಷ್ಟೇ. ಇಷ್ಟು ಪಾಪುಗೆ ಬೇಕಾಗಿರೋಂಥದ್ದನ್ನು ಈ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದು ನನ್ನ ಬ್ಯಾಗು, ಅಂದರೆ ನನಗೆಲ್ಲ ಏನೇನು ಬೇಕು ಡೆಲಿವರಿಗೆ ಹೋದಾಗಿಂದ ಮನೆಗೆ ಬರೋವರೆಗೂ ಏನೇನು ಬೇಕು ಅದನ್ನೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಮೇಯ್ನು ಇದರಲ್ಲಿ ಈ ಒಂದು ಪೌಚಲ್ಲಿ ಪಾಪುದು ಮತ್ತು ನನ್ನದು ಟಾಯ್ಲೆಟ್ ಕಿಟ್ಟು, ಅಂದರೆ ಬ್ರಷ್ಷು ಮತ್ತು ಪಾಪುದು ಬಾಡಿ ಲೋಷನು ಮತ್ತು ಫೇಸ್ ಕ್ರೀಮು, ನನಗೇನೇನು ಬೇಕು ಅದನ್ನೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಟವಲ್ ತೊಗೊಂಡಿದ್ದೀನಿ ನನಗೆ ಯಾವುದಕ್ಕೂ ಇರಲಿ ಅಂತ. ಮತ್ತು ಒಂದು ಕ್ಯಾಪ್ ತೊಗೊಂಡಿದ್ದೀನಿ.
ಮತ್ತು ಒಂದು ಬಟ್ಟೆ ಕಟ್ಟೋದಕ್ಕೆ ನನಗೆ ಕಿವಿ ಕಟ್ಕೊಳ್ಳೋದಕ್ಕೆ, ಮತ್ತು ಒಂದು ಫೀಡಿಂಗ್ ಬ್ರಾ ತೊಗೊಂಡಿದ್ದೀನಿ, ಪಾಪುಗೆ ಫೀಡ್ ಮಾಡುವಾಗೆಲ್ಲ ಹಿಂಸೆ ಆಗಬಾರ್ದಲ್ವ ಅದಕ್ಕೆ. ಮತ್ತು ಒಂದು 2 ಪೇರು ಸಾಕ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ಕಾಟನ್ ಬಟ್ಟೆಗಳನ್ನ ತೊಗೊಂಡಿದ್ದೀವಿ. ಅಲ್ಲಿ ನನಗೆ ಸಿಸೇರಿಯನ್ ಮಾಡೋದ್ರಿಂದ ಕಾಟನ್ ಬಟ್ಟೆಗಳು ಜಾಸ್ತಿ ಅವಶ್ಯಕತೆ ಇರುತ್ತೆ. ಅದಕ್ಕೋಸ್ಕರ ಒಂದು 2 ರಿಂದ 3 ಕಾಟನ್ ಬಟ್ಟೆಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟು ಇದು ಇದೇನೇ ಇದೆ, ಇದಕ್ಕೂ ಯೂಸ್ ಆಗ್ತಿದೆ. ಇದು ಫೀಡಿಂಗ್ ಶಾಲು, ಪಾಪುಗೆ ಫೀಡ್ ಮಾಡುವಾಗ ಬೇಕಲ್ವ ಅಲ್ಲಿ, ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ಮೆಟರ್ನಿಟಿ ಪ್ಯಾಡ್ಸ್ ತೊಗೊಂಡಿದ್ದೀನಿ. ನಂಗೆ ಸಿಸೇರಿಯನ್ ಆಗೋದ್ರಿಂದ ತುಂಬ ಬ್ಲೀಡಿಂಗ್ ಆಗುತ್ತೆ ಅಂಥ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ ಇದು, ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. 1 ಪ್ಯಾಕ್ ತೊಗೊಂಡಿದ್ದೀನಿ, ಮನೇಲಿ 1 ಪ್ಯಾಕ್ ಇಟ್ಟಿದ್ದೀನಿ. ನೆಕ್ಸ್ಟು 2 ಮೆಟರ್ನಿಟಿ ಡ್ರೆಸ್ಗಳನ್ನ ತೊಗೊಂಡಿದ್ದೀನಿ, 2. ಅಲ್ಲೊಂದು ಯೂಸ್ ಮಾಡೋದಕ್ಕೆ ಮತ್ತು ಬರುವಾಗ ಒಂದು ಹಾಕೊಂಡು ಬರೋದಕ್ಕೆ 2 ತೊಗೊಂಡಿದ್ದೀನಿ. ಅವಶ್ಯಕತೆ ಏನಾದರೂ ಬೇಕು ಅಂದರೆ ಹತ್ರ ಇರೋದ್ರಿಂದ ಬೇಕಾದರೆ ತಂದು ಕೊಡ್ತಾರೆ, ಅದಕ್ಕೆ 2 ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ಎಕ್ಸ್ಟ್ರಾ ಪೀರಿಯಡ್ ಪ್ಯಾಡ್ಸ್ಗಳನ್ನ ತೊಗೊಂಡಿದ್ದೀನಿ. ಅಲ್ಲಿ ತುಂಬ ಪ್ಯಾಡ್ಸ್ಗಳನ್ನ ಕೇಳ್ತಾರೆ, ನಮಗೆ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇರುತ್ತಲ್ವ, ಅವಾಗ ನಾವೇ ತಂದು ಕೊಡಬೇಕು. ಅದಕ್ಕೋಸ್ಕರ ಈ ಥರ ನಾನು ದೊಡ್ಡದು ತರಿಸ್ಕೊಂಡಿದ್ದೀನಿ. ಪದೇ ಹೋಗ್ತಾರದು ಏನು ಅಂತ. ಇದರಲ್ಲಿ 40 ಪ್ಯಾಡ್ಸ್ ಬರುತ್ತೆ, ಅದಕ್ಕೆ ಇಷ್ಟು ದೊಡ್ಡದೊಂದು ತರಿಸ್ಕೊಂಡಿದ್ದೀನಿ, ಅದಕ್ಕೂ ಇರಲಿ, ಸೇಫಾಗಿ ಸೈಡ್ಗಿರಲಿ ಅಂತ. ಇಷ್ಟು ನನ್ನ ಬ್ಯಾಗು. ಆಲ್ಮೋಸ್ಟ್ ಎಲ್ಲನೂ ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನನಗೇನು ಬೇಕು, ಪಾಪುಗೇನು ಬೇಕು ಅರ್ಜೆಂಟಿಗೆ ಅದನ್ನೆಲ್ಲ ತೊಗೊಂಡಿದ್ದೀನಿ. ಮತ್ತು ಇನ್ನೇನೇ ಇದ್ರೂ ಎಕ್ಸ್ಟ್ರಾ ಬೇಕು ಅಂದರೆ ಮನೆ ಹತ್ರ ಇರೋದ್ರಿಂದ ಇಲ್ಲೇ ತೊಗೊಂಡು ಬರ್ಬೋದು. ಮತ್ತು ಏನಂದರೆ ನೀರು, ಏನು ಫ್ಲಾಸ್ಕು ಆ ಥರದ್ದೆಲ್ಲ ಎಕ್ಸ್ಟ್ರಾ ತೊಗೊತೀವಿ. ಬಟ್ ಬ್ಯಾಗಲ್ಲಿ ಏನೇನು ಇರಬೇಕು ಎಮರ್ಜೆನ್ಸಿಗೆ ಅಂಥದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲನೂ ತೊಗೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಮಿಸ್ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ತೊಗೊತೀನಿ. ನನಗೆ ಗೊತ್ತಿರೋಷ್ಟು, ನಮ್ಮ ಅಮ್ಮಂಗೆ ಗೊತ್ತಿರೋಷ್ಟು ನಮ್ಗೆ ಏನೇನು ಅವಶ್ಯಕತೆ ಇದೆ ಅಷ್ಟನ್ನು ನಾನು ತೊಗೊಂಡು ಇಟ್ಕೊಂಡಿದ್ದೀನಿ. ಒಂದು ವಿಡಿಯೋ ಆಗಿರುತ್ತೆ, ನಿಮ್ಮೆಲ್ರಿಗೂ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ನಾನು ನಿಮಗೆ ಡೆಲಿವರಿ ಆದಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಯಾವ ಪಾಪು ಆಯಿತು, ಏನು ಹೇಗಾಯಿತು ಅನ್ನೋದ್ರ ವಿಡಿಯೋ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.